ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಾನು ನಿಮಗೆ ಬಿಗ್ ಬಾಸ್ ಮನೆ 61ನೇ ದಿನ ಏನಾಯ್ತು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗ್ ನಮ್ಮ ಸಂಜನಾ ಅವ್ರ ಹತ್ರ ಹೋಗಿ ಬಾತ್ರೂಮ್ ಮಾತಾಡ್ತಾ ಇದ್ರು. ಅದೇ ಮಾತಾಡ್ತಿದ್ರು ಗೊತ್ತಿಲ್ಲ, ಕ್ಯಾಮ್ರಾ ಹತ್ರ ಮಾತಾಡ್ತಿದ್ರು ಅಂತ ಅನ್ಸ್ಬಿಡುತ್ತೆ. ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ರು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಕಂಟೆಸ್ಟೆಂಟ್ಗಳೆಲ್ಲ ನಮ್ಮ ಡೋಬಿ ಟಾಸ್ಕ್ ಕೊಟ್ಟಿದ್ರಲ್ಲ, ಬಟ್ಟೆ ಒಗೆ ಟಾಸ್ಕ್, ಒಗ ಟಾಸ್ಕ್, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ರು. ಇನ್ನೊಂದು ಸ್ವಲ್ಪ ಬಾಕಿ ಇತ್ತು, ಮಾಡ್ತಾ ಇದ್ರು. ಸೊ ಆಮೇಲೆ ನೆಕ್ಸ್ಟ್ ಏನಾಯ್ತಂದ್ರೆ ನಮ್ಮ ಇವರು ಸಂಜನಾ ಮತ್ತೆ ಪ್ರಥಮ್ ಅವರು ಮಾತಾಡ್ಕೊಂಡು ಕೂತಿದ್ರು. ಪ್ರಥಮ್ ಹೇಳ್ದ, ಬೇಡ ಇವಾಗ ಏನು ಮಾತಾಡ್ಬೇಡ, ಟಾಸ್ಕ್ ಕಲಿದೀನಿ, ಸೊ ಡೋಂಟ್ ಟಾಕ್ ಅಂತ ಹೇಳ್ದ. ಆಮೇಲೆ ಮಾತಾಡೋಣ ಅಂತ ಹೇಳ್ದ. ಪರವಾಗಿಲ್ಲಪ್ಪ, ಈ ನಡುವೆ ಸಂಜನಾ ಮತ್ತೆ ಪ್ರಥಮ್ ಅವ್ರನ್ನ ಸಂಜನಾ ಅವರು ಇವರು ಅಂತ ಮಾತಾಡ್ತಾ ಇದ್ದಾರೆ. ಮುಂಚೆ ಹೋಗಬರ ಅಂತ ಇದ್ರು, ಇವಾಗ ಅವರು ಇವರು ಅಂತ ಮಾತಾಡ್ತಾ ಇದ್ದಾರೆ. ಪರವಾಗಿಲ್ಲ, ನೋಡೋಣ. ಆಮೇಲೆ ನೆಕ್ಸ್ಟ್ ಮಸ್ತಾನ್ ಅವರು ಅಷ್ಟೇ ಮಾತಾಡ್ಕೊಂಡು ಕೂತಿದ್ರು. ಏನಪ್ಪ ಮಸ್ತಾನ್ ಮತ್ತೆ ಪ್ರಥಮ್ ಕ್ಲೋಸ್ ಆಗ್ಬಿಟ್ಟಿದ್ದಾರೆ. ಇವಾಗ ಮಸ್ತಾನ್ ಒಂದು ಗ್ರೂಪ್ ಕಟ್ತಾರಂತೆ, ಪ್ರಥಮ್ ಒಂದು ಗ್ರೂಪ್ ಕಟ್ತಾರಂತೆ. ನಮ್ಗೆ ಗ್ರೂಪ್ ಕಟ್ಟಕ್ ಬರಲ್ಲ ಹಂಗೆ ಅಂತ ಮಸ್ತಾನ್ ಬೇಜಾನ್ ಹೇಳ್ತಾ ಇದ್ದ. ಸೊ ಕಟ್ಟಿಪ್ಪ, ಅಲ್ಲಿ ಇರೋರೇ ಗ್ರೂಪ್ ಕಟ್ತಾ ಇದಾರೆ, ನೀವು ಕಟ್ಟಿ, ಯಾರು ಬೇಡ ಅಂದ್ರು. ಓಕೆನಾ ಮಸ್ತಾನ್, ಬಟ್ ಯು ಲುಕ್ ನೈಸ್ ಟುಡೇ. ಯಾಕಂದ್ರೆ ಮಸ್ತಾನ್ ಅವ್ರು ಇವತ್ತು ಚೆನ್ನಾಗಿ ಕಾಣ್ತಾ ಇದ್ರು. ಯಾಕಂದ್ರೆ ದಾಡಿ ಗಿಡಿ ಎಲ್ಲ ಬೋಡ್ಸಿದಾರಲ್ವಾ, ಸೊ ಹೆಂಗ್ ಕಾಲೇಜ್ ಬಾಯ್ ತರ ಕಾಣಿಸ್ತಾ ಇದ್ದಾರೆ. ಓಕೆನಾ. ಆಮೇಲೆ ನೆಕ್ಸ್ಟ್ ನಮ್ಮ ಟಾಸ್ಕ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ 2,500 ಪಾಯಿಂಟ್ಸ್ ಬಂತು ಎಲ್ಲ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಗಳಿಗೆ. ಸೊ ಎಲ್ಲರೂ ಏನೇನು ಬೇಕೋ ಅದನ್ನ ಆರ್ಡರ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ರು. ಸೊ ಕೀರ್ತಿ ಅವ್ರು ಬಂದಿದ್ದನ್ನೆಲ್ಲ ಓದಿದ್ರು. ಆಮೇಲೆ ಯಾರು ಟಾಸ್ಕ್ ಚಿಕನ್ನು, ಆಮೇಲೆ ಯಾವ್ದು ಏನೋ ಸ್ವೀಟ್ ಎಲ್ಲ ತಗೊಂಡು ಯಾರು ತಿಂದ್ರು. ಆಮೇಲೆ ಕೀರ್ತಿ ಮತ್ತೆ ಶೀತಲ್ ಮಧ್ಯೆ ಏನೇನೋ ಗಲಾಟೆ ಆಗಿದೆ ಅಂತೆ. ಅವ್ರು ಶೀತಲ್ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಸೊ ಇದ್ರ ಬಗ್ಗೆ ಯಾರು ಡಿಸ್ಕಸ್ ಮಾಡಕ್ ಹೋಗಿಲ್ಲ. ಮೊನ್ನೆ ಈ ವಾರ ನಮ್ಮ ಕಳಪೆ ಅಂತ ಬೋರ್ಡ್ ಬಂದಿರೋದು ಪ್ರಥಮ್ಗೆ. ಇದು ನನಗೆ ತುಂಬಾ ಬೇಜಾರಾಗಿದೆ. ಓಕೆನಾ. ಯಾಕೆ ಪ್ರಥಮ್ ನೀವು ಕಳಪೆ ಅಂತ ಬೋರ್ಡ್ ಕೊಟ್ಟಿದ್ದೀರಾ? ಮಾಡಿದಂತ ಅಷ್ಟು ಟಾಸ್ಕ್ ಮಾಡಿದಂತ ಇನ್ನು ಬೇಜಾರ ಮಾಡಿದ್ರೆ ಅವಾಗೆಲ್ಲ ಕೊಡ್ಬೋದಾಗಿತ್ತು ನೀವು. ಯಾಕೆ ಬಿಗ್ ಬಾಸ್ ಕೊಟ್ಟಿಲ್ಲ? ಪ್ರಥಮ್ಗೆ ಯಾಕೆ ನೀವು ಕಳಪೆ ಅಂತ ಬೋರ್ಡ್ ಕೊಟ್ಟಿದ್ದೀರಾ? ಫಸ್ಟ್ ಆ ಬೋರ್ಡ್ನ ತೆಗ್ಸಾಕಿ. ಆಮೇಲೆ ನಾನು ಪ್ರಥಮ್ ಫುಲ್ ಯೋಚನೆ ಮಾಡ್ತಾ ಇದ್ದ, ಕಳಪೆ ಅಂತ ಕೊಟ್ಬಿಟ್ಟಿದ್ದಾರೆ, ಜನ ನಂಗೆ ಓಟ್ ಹಾಕ್ತಾರೋ ಇಲ್ವಾ. ನಾನು ಪ್ರಥಮ್ ಹೇಳ್ತೇನೆ, ಪ್ರಥಮ್ ನಿನ್ ತಲೆನೇ ಕೆಡ್ಸ್ಕೊಬಿಡಪ್ಪ. ಜನಗಳು ನೀನು ಎಲ್ಲ ನೋಡು, ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್, ಎಲ್ಲಿ ನೋಡ್ರು ನಿಂದೇ ಹೆಸರು ಓಡಾಡ್ತಾ ಇರೋದು. ಅತಿ ಹೆಚ್ಚು ಸಪೋರ್ಟ್ ಮಾಡ್ತಾರೆ ಜನಗಳು ಪ್ರಥಮ್ಗೆನೆ. ಓಕೆನಾ. ಅದು ಬಿಟ್ಬಿಟ್ಟು ಆಮೇಲೆ ಜನಗಳು ಹೇಳ್ತಾರೆ ನನ್ನ ಪ್ರಥಮ್ ಫ್ರೆಂಡು ಹಂಗೆ ಹಿಂಗೆ. ನಾನು ಯಾವ ಪ್ರಥಮ್ ಫ್ರೆಂಡು ಇಲ್ಲಪ್ಪ. ನಾನು ಪ್ರಥಮ್ನ ನೋಡ್ತಿರೋದು ಇದೇ ಫಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲೇನೆ. ಇದನ್ನು ತಿಳ್ಕೊಳ್ಳಿ. ಕೆಲವೊಬ್ರು ಕಮೆಂಟ್ಗಳು ಹಾಕಿದ್ರು, ಪ್ರಥಮ್ ಫ್ರೆಂಡ್ ಇವನು, ಪ್ರಥಮ್ ಬಗ್ಗೆನೇ ಹೊಗಳ್ತಾನೆ ಹಂಗೆ ಹಿಂಗೆ. ನಾನೇ ಹೋಗಲಿ ಪ್ರಥಮ್ ಬಗ್ಗೆ? ಪ್ರಥಮ್ ಒಳ್ಳೆ ಆಟ ಆಡಿದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಪ್ರಥಮ್ ಕೆಟ್ಟ ಆಟ ಆಡಿದ್ರೆ ನಾನು ಪ್ರಥಮ್ ಕೆಟ್ಟ ಆಟ ಅಂತ ಹೇಳ್ತೀನಿ. ನಾನು ವೋಟ್ ಮಾಡಿದ್ದೀನಿ, ಪ್ರಥಮ್ ಇಲ್ಲ ಅಂತ ಹೇಳಿಲ್ಲ. ಬಟ್ ಅಂತ ನಾನು ಅವನೇನು ಅಡ್ವರ್ಟೈಸ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ. ಅವ್ನು ನನಗೂ ಏನೂ ಸಂಬಂಧನೇ ಇಲ್ಲ. ನಾನು ಬಿಗ್ ಬಾಸ್ ಅಲ್ಲಿ ನೀವು ನೋಡಿದಂಗೆ ನಾನು ನೋಡ್ತಾ ಇದ್ದೀನಿ, ಗೊತ್ತಾಯ್ತಾ ಫ್ರೆಂಡ್. ನೀವು ಕಮೆಂಟ್ ಹಾಕಿದ್ರಲ್ಲ, ಸೊ ನಿಮ್ಗೆ ಆನ್ಸರ್ ಅಷ್ಟೇನೆ. ಆಮೇಲೆ ನಾನು ಪ್ರಥಮ್ ತುಂಬಾ ಯೋಚನೆ ಮಾಡ್ತಾ ಇದ್ದ, ಏನಂದ್ರೆ ಜನ ಓಟ್ ಹಾಕ್ತಾರೋ ಇಲ್ವೋ, ನನಗೆ ಕಳಪೆ ಅಂತ ಬೋರ್ಡ್ ಬಂದ್ಬಿಡ್ತು. ಹೋದ್ವಾರೆಲ್ಲ ಒಳ್ಳೆ ಪರ್ಫಾರ್ಮರ್ ಆಗಿದ್ದೆ. ಇವಾಯ್ತಾ ಪ್ರಥಮ್ ಬೇಜಾರೇ ಮಾಡ್ಕೋಬೇಡಪ್ಪ, ಜನ ನಿಂಗೆ ಊಟ ಹಾಕಿ ಹಾಕ್ತಾರೆ. ನೀನು ಫೈನಲ್ ಹೋಗಿ ಹೋಗ್ತೀಯ, ಗೆಲ್ಲೋದು ಒಂದ್ ಸ್ವಲ್ಪ ಡೌಟ್ ಇದೆ, ಬಟ್ ಫೈನಲ್ ಅಂತೂ ನೀನು ಇದ್ದೇ ಇರ್ತೀಯ. ಓಕೆ ಪ್ರಥಮ್. ಆಮೇಲೆ ನಾನು 4-5 ದಿವಸ ವಿಡಿಯೋ ಹಾಕಿಲ್ಲ, ಸೊ ಸಾರಿ ಫಾರ್ ದಟ್. ಓಕೆನಾ. ನಿಮ್ಗೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದೇ ಡೈಲಾಗ್ ಹೇಳ್ತೀನಿ ಪ್ರಥಮ್ಗೆ, ಎಸ್ಪೆಷಲಿ ಪ್ರಥಮ್ಗೆ. ಮೇಕಪ್ ಹಿಂದೆ ಹೋಗ್ಬೇಡ ಪ್ರಥಮ್, ಪ್ಯಾಕಪ್ ಆಗ್ಬಿಡ್ತೀಯ, ಹುಷಾರಾಗಿರು. ಓಕೆನಾ. ಬಾಯ್.